ಸ್ನೇಹಿತರೆ ನೋಡಿ, ದಿನ ಒಂದೊಂದು ಪಿ ಸಿ ಬಿಲ್ಡ್ ಮಾಡ್ತಾ ಇರ್ತೀವಿ. ತುಂಬ ದೂರದಿಂದ ಕಸ್ಟಮರ್ ಬರ್ತಾರೆ. ನೀವು ಲಾಸ್ಟ್ ರೀಲಲ್ಲಿ ನೋಡಿರ್ತಾನೆ, ಬಿಜಾಪುರಿಂದ ನಮ್ಮ ಸ್ಟೋರ್ಗೂ ವಿಸಿಟ್ ಮಾಡೋರು. ನೀವು ಒಂದು ವಿಡಿಯೋಸ್ ನೋಡಿದ್ರೆ ಒಂದು 6 ತಿಂಗಳ 1 ವರ್ಷದಿಂದ ಇವ್ರ ಸ್ನೇಹಿತರು ಒಂದೆರಡಿಲ್ಲ, ಮಿನಿಮಮು ಒಂದು 20 ಮೇಲೆ ಪಿ ಸಿ ಬಿಲ್ಡ್ ಆಗಿದೆ. ಸೊ ಇವತ್ತು ಬಂದ್ಬಿಟ್ಟು ಫಸ್ಟು ನಾನು ಪಿ ಸಿ ಆಮೇಲೆ ತೋರಿಸೋಣ. ಫಸ್ಟು ನಮ್ಮ ಸರ್ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್ ನಮಸ್ಕಾರ. ತುಂಬ ಥ್ಯಾಂಕ್ಸ್ ಸರ್, ತಾವು ಬಂದಿರೋದು ನಮ್ಮ ಸ್ಟೋರ್ಗೂ. ಫಸ್ಟು ಇನ್ನೊಂದ್ಸತಿ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ನೀವು ಬಹುಶಃ ನೋಡಿರ್ಬೋದು, ಲಾಸ್ಟ್ ಟೈಮ್ ನೀವು ಬಂದಿರ್ತಾನೆ ನೀವು. ಹೌದು ಸರ್. ಸೊ ನಮ್ಮ ಅಣ್ಣವರು ಲಾಸ್ಟ್ ಟೈಮ್ ಬಂದು ಒಂದು ಸೂಪರ್ ಸಾಲಿಡ್ ಪಿ ಸಿ ಬಿಲ್ಡ್ ಮಾಡಿದ್ರು. ಸೊ ನಾನು ಹೇಳ್ತೀನಿ, ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೇ ಪಿ ಸಿ ಸೇಮ್ ಇದೇ ಕಾನ್ಫಿಗರೇಷನ್, ಸತ್ಯವಾಗಿ ಹೇಳ್ಬೇಕಂದ್ರೆ 2.5 ಲಕ್ಷ ರೇಟ್ ಇತ್ತು. ಇವತ್ತು ಪ್ರೈಸ್ ಡಿಫ್ರೆಂಟ್ ಆಗಿದೆ, ಬಟ್ ಇನ್ ಫ್ಯೂಚರಲ್ಲೂ ಎಷ್ಟೋ ಜಾಸ್ತಿ ಆಗ್ಬೋದು. ಬಟ್ ನಮ್ಮ ಸ್ಟೋರಲ್ಲಿ ನೀವು ಬಂದರೆ ನಿಮ್ಗೆ ಒಳ್ಳೆ ಪಿ ಸಿ ಬಿಲ್ಡ್ ಮಾಡ್ಕೊಡ್ತೀವಿ. ಅವರು ಸರ್ನು ನೋಡಿದ್ರು, ಒಂಚೂರು ಏನಿದೆ ಅಂದರೆ ಏನು ಹೇಳೋಕ್ಕಾಗ್ತಲ್ಲ. ಈ AI ಡಿಮ್ಯಾಂಡು, ಈ ಡಾಲರ್ ಕಾರಣ ಸ್ವಲ್ಪ ಪ್ರೈಸಸ್ ಜಾಸ್ತಿ ಆಗಿದೆ. ಬಟ್ ನೀವು ಮಾರ್ಕೆಟಲ್ಲಿ ಎಲ್ಲೂ ಕಂಪೇರ್ ಮಾಡೋದನ್ನು ಒರಿಜಿನಲ್ ಪ್ರಾಡಕ್ಟು ಕಮ್ಮಿ ಬೆಲೆಗೂ ನಮ್ಮ ಸ್ಟೋರಲ್ಲಿ ಸಿಗುತ್ತೆ. ಕರೆಕ್ಟ್ ತಾನೆ ಸರ್? ಸರ್ ನಿಜವಾಗ್ಲೂ ಸರ್, ಈಗ ಇದು 2 ಲಕ್ಷದಾಗ್ಲಿ ಇರಲಿ, 10 ಲಕ್ಷದಾಗ್ಲಿ ಇರಲಿ, ನಾವು ಸೇಲ್ ಮಾಡೋರು. ಬಟ್ ಈ ಪಿ ಸಿದಿಂದ ತಾವು ಏನು ಯೂಸ್ ಮಾಡ್ತೀರಾ ಸರ್? ಸರ್ ನಮ್ದು ಫ್ಲೆಕ್ಸ್ ವರ್ಕ್ ಇದೆ, ಡಿಜಿಟಲ್ ಜಾಸ್ತಿ ಯೂಸ್ ಆಗುತ್ತೆ. ಬಟ್ ಇವಾಗ ಗ್ರಾಫಿಕ್ಸ್ ಕಾರ್ಡು ಹಾಯ್ಬೇಕಾಗಿದೆ. ಒಂದೇದು ಮತ್ತೆ ಎರಡನೇದು ಏನಾಗಿದೆ, ವರ್ಕ್ ಸ್ಲೋ ಆದಾಗ ಕಸ್ಟಮರ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಹೀಗಾಗಿ ಇದು ಗ್ರಾಫಿಕ್ಸ್ ಕಾರ್ಡು ಮತ್ತು ರ್ಯಾಮು ಮತ್ತು ನಾವೆಲ್ಲ ಬಿಲ್ಡ್ ಮಾಡಿದ ಪ್ರೊಸೆಸರು ಏನಿದೆ ತುಂಬಾ ಹೈ ಇದೆ. ಹೀಗಾಗಿ ನಮ್ಗೆ ವರ್ಕ್ಗೆ ಬಹಳ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ಹೀಗಾಗಿ ಇವಾಗ 4 ಪಿ ಸಿ ಒಯ್ದಿದ್ದೀನಿ, ಇದು 5ನೇ ಪಿ ಸಿ. ಸೇಮ್ ಶಾಪ್ ಅಲ್ಲಿ. ಸರ್, ಒಂದು ಕ್ವಶನ್ ಇದೆ. ನೀವು ಕಸ್ಟಮರ್ ಅಂತ ಹೇಳಿದ ತಕ್ಷಣ ನನ್ನ ಮೈಂಡ್ ಅಲ್ಲಿ ಒಂದು ಬಂದಿದೆ. ನಿಮ್ ಏನ್ ಸರ್ವಿಸ್ ಕೊಡ್ತೀರಾ? ನೀವು ಏನ್ ಕಸ್ಟಮರ್, ನಿಮ್ಮ ಹತ್ರ ಯಾವ ತರ ಕಸ್ಟಮರ್? ಈಗ ನಮ್ಮ ಹತ್ರ ಕಸ್ಟಮರ್ ಬರೋರು ಎಲ್ಲ ಕಂಪ್ಯೂಟರ್ ತಗೊಳ್ಳೋದು. ನಿಮ್ದು ಏನ್ ಕೆಲಸ ಇದೆ? ನಮ್ದು ಫ್ಲೆಕ್ಸ್ ಪ್ರಿಂಟಿಂಗ್ ಇದೆ ಸರ್. ಫ್ಲೆಕ್ಸ್ ಪ್ರಿಂಟಿಂಗ್ ಬಿಜಾಪುರಲ್ಲೇ ದೊಡ್ಡ ಶಾಪ್. ದೊಡ್ಡ ಶಾಪ್. ತಮ್ಮ ಸ್ಟೋರ್ ಹೆಸರು ಸರ್? ಶ್ರೀ ಡಿಜಿಟಲ್. ಶ್ರೀ ಡಿಜಿಟಲ್ ಅಂತ. ಎಲ್ಲಿ, ಯಾವ ಪ್ಲೇಸ್ ಅಲ್ಲಿ ಇರೋದು? ಗಾಂಧಿ ಚೌಕ್ ಮೇನ್ ಬಜಾರ್ ಅಲ್ಲೇ ಇದೆ. ಗಾಂಧಿ ಚೌಕ್ ಹತ್ರ. ಸ್ನೇಹಿತರೆ ನೋಡಿ, ನಿಮ್ದು ಏನಾದ್ರೂ ಬಿಜಾಪುರ್ ಅಕ್ಕಪಕ್ಕದಲ್ಲಿ, ಇಲ್ಲಾಂದ್ರೆ ಯಾವ್ದು ಬ್ಯಾಂಗ್ಳೂರಿಂದ ಇದ್ರು ಸರ್, ಆಫೀಸ್ ಹೆಸರು ಶ್ರೀ ಡಿಜಿಟಲ್ ಅಂತ. ನೀವು ಗೂಗಲ್ ಅಲ್ಲಿ ನೋಡಿರಿ, ಲೊಕೇಶನ್ ಇದೆ ಸರ್. ಗೂಗಲ್ ಅಲ್ಲಿ ಲೊಕೇಶನ್ ಶ್ರೀ ಡಿಜಿಟಲ್ ಅಂತ ನೋಡಿದ್ರೆ ಅನ್ನ ಅವ್ರದ್ದು ಅಡ್ರೆಸ್ ಬರುತ್ತೆ. ಬಿಜಾಪುರಿಂದ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಹೇಳ್ತೀನಿ ಸಿಂಪಲ್ ಆಗಿ, ಒಂದ್ 10,000, 20,000, 5 ಲಕ್ಷ ಪಿ ಸಿನೂ ತಗೊಳ್ಬಹುದು. ಒಂದು ಪಿ ಸಿ ಆದ್ರೂ ತಗೊಳ್ಬಹುದು. ಇವ್ರು ಇಷ್ಟು ಮಟ್ಟದಲ್ಲಿ ಪಿ ಸಿ ತಗೊಳ್ತಾರೆ ಅಂದ್ರೆ ಇವ್ರ ವರ್ಕ್ ಎಷ್ಟು ಪ್ರೊಫೆಷನಲ್ ಇದೆ, ಎಷ್ಟು ಇವ್ರ ಕ್ಲೈಂಟ್ ಇರತ್ತಂತ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಡಿಜಿಟಲ್ ವರ್ಕ್, ಐ ಮೀನ್ ಈ ತರ ಪ್ರಿಂಟಿಂಗ್ ಇವ್ರು ಏನ್ ಸರ್ವಿಸಸ್ ಕೊಡ್ತಾರೆ ನಿಮ್ಗೆ ಮಾಡೋದಿದ್ರೆ, ಒಂದು ಸತಿ ಸರ್ ಸ್ಟೋರ್ ಹತ್ರ ವಿಸಿಟ್ ಮಾಡಿ. ಪ್ಲಸ್ ಅವ್ರ ಕಂಪ್ಯೂಟರ್ ನೋಡ್ಕೊಳ್ಳಿ. ನಿಮ್ಗೂ ಇಂಥದ್ದು ಕಂಪ್ಯೂಟರ್ ಬೇಕಾದ್ರೆ ನಮ್ಮ ಸ್ಟೋರ್ಗೆ ಬನ್ನಿ, ಇಲ್ಲಾಂದ್ರೆ ಸರ್ಗೆ ಹೇಳಿ ಮಾಡ್ಕೊಡ್ತೀವಿ. ಸರ್, ನಿಮ್ಗೆ ಹೆಂಗ್ ಅನ್ಸಿದೆ ಈ ಪಿ ಸಿ ಬಿಲ್ಡ್ ಎಲ್ಲ? ನಿಮ್ ಮುಂದೆ ಆಗಿದೆಯಾ? ಬಟ್ ಮೊದಲು ಪ್ರೊಸೆಸರ್ ಏನಿತ್ತು ತುಂಬಾ ಸ್ಲೋ ವರ್ಕ್ ಆಗ್ತಾ ಇತ್ತು. ಇವಾಗ ಏನಾಗ್ತಾ ಇದೆ, ಕಸ್ಟಮರ್ಗೆ ನಾವು ಬೇಗ ವರ್ಕ್ ಕೊಡ್ತಾ ಇದ್ದೀವಿ. ನಮ್ದು ಟೈಮ್ ಸೇವ್ ಆಗ್ತಾ ಇದೆ. ಟೈಮ್ ಸೇವ್ ಆದ್ರೆ ನಮ್ಗೆ ಟೈಮ್ ಈಸ್ ಎ ಮನಿ. ಇದ್ದಿದ್ದು ಹೇಳ್ಬೇಕಂದ್ರೆ, ಎಷ್ಟ್ ನಮ್ ಕಸ್ಟಮರ್ ಜಾಸ್ತಿ ಬಂದ್ ಹೋಗ್ತಾರೆ, ನಮ್ಗೆ ಅಷ್ಟು ಪ್ರಾಫಿಟ್ ಜಾಸ್ತಿ ಆಗ್ತಾ ಇದೆ. ಹೌದು. ತಮ್ಮಲ್ಲಿ ಎಷ್ಟು ಕಂಪ್ಯೂಟರ್ಸ್ ಇದೆ ಸರ್? ಸರ್, ಒಂದು ಓವರ್ ಆಲ್ 10 ಕಂಪ್ಯೂಟರ್ಸ್ ಇದೆ. 10 ಕಂಪ್ಯೂಟರ್. ಒಂದು ಜಸ್ಟ್ ಪರ್ಸನಲ್ ಆಗಿ ಕೇಳ್ತೇನೆ, ಎಷ್ಟು ಜನ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಒಂದು 7-8 ಜನ ಕೆಲಸ ಮಾಡ್ತಾರೆ ಸರ್. ಇನ್ನೊಂದು ಮಾತಿಲ್ಲ ಸರ್, ಹಂಗ ಹೇಳ್ಬಾರ್ದು, ನಿಮ್ ಬೇಜಾರಾದ್ರೆ ಹೇಳಿ. ನಿಮ್ಮಿಂದನೇ ದೇವ್ರು ನಿಮ್ಗೆ ಕೊಡ್ತಾ ಇರೋದು, ಈ ಕಸ್ಟಮರ್ಸ್ ಎಲ್ಲ ಕೊಡ್ತಾರೆ. ಯಾಕಂದ್ರೆ 7 ಜನ ಮನೆ ನಡೀತಾ ಇರೋದು ನಿಮ್ಮಿಂದ. ಓಕೆನಾ? ನಮ್ಮನೇನು ಇಲ್ಲ, ನಿಮ್ಮಿಂದ ನಮ್ಮನೇನು ಹೆಂಗ್ ನಡೀತಾ ಇದೆ, ಇದೇ ಒಂದು ಚೈನ್ ಬಿಸ್ನೆಸ್. ಇದೇ ನಮ್ಮ ಇಂಡಿಯಾದಲ್ಲಿ ಇರೋದು. ಬೇರೆ ದೇಶದಲ್ಲಿ ಈ ತರ ಇರಲ್ಲ. ನಾನು ಕೆಲವು ಜಾಗದಲ್ಲಿ ಹೋಗಿದ್ದೀನಿ, ಅಲ್ಲಿ ಏನಿದೆ ಅಂದ್ರೆ ಅವ್ರ ಸ್ವಾರ್ಥ ಮಾತ್ರ ಇರುತ್ತೆ. ಇಲ್ಲಿ ಸ್ವಾರ್ಥ ಅಂದ್ರೆ ಎಲ್ಲವ್ರಿಗಿದ್ದೇ ಇರುತ್ತೆ. ಬಟ್ ಇವ್ರು ಮಾಡ್ತಾ ಇರೋದು ಒಳ್ಳೆ ಕೆಲಸ ಕಾರಣ ಇವರಿಂದ 7-8 ಫ್ಯಾಮಿಲೀಸ್ ನಡೆಯುತ್ತೆ. ಸೊ ಇದೆಲ್ಲ ನಿಮ್ದು ಒಂದು ಚೈನ್ ಟು ಚೈನ್. ನೀವು ಹೇಳ್ತಿರ್ತಾನೆ, ನಾವು ಯಾಕೆ ರಿಟೇಲ್ ಸ್ಟೋರು, ಲೋಕಲ್ ಸ್ಟೋರ್ ಅಲ್ಲಿ ಹೋಗಿ ಪಿ ಸಿ ಬೈ ಮಾಡ್ಬೇಕಂದ್ರೆ, ಇದು ಮಾಡೋದ ಕಾರಣ ನಂಬ್ಕೊಂಡು ಎಷ್ಟು ಜನ ಇರ್ತಾರೋ ಅವ್ರ ಮನೇನು ನಡೆಯುತ್ತೆ. ಕರೆಕ್ಟ್ ತಾನೆ ಸರ್? ಸೊ ಸರ್, ತುಂಬಾ ದೇವ್ರು ಇನ್ನೂ ಒಳ್ಳೇದ್ ಮಾಡ್ಬೇಕು. ಅಂಡ್ ನಿಮ್ ಕಡೆಯಿಂದ ಏನಾದ್ರು ನಮ್ ಸ್ಟೋರ್ ಬಗ್ಗೆ ನೀವು ಹೇಳಿ. ಏನಾದ್ರು ನಿಮ್ಮ ಕಸ್ಟಮರ್ ನಮ್ ಸ್ಟೋರ್ ಬರ್ಬೇಕಾದ್ರೆ ಯಾಕೆ ಬರ್ಬೇಕು? ಯಾಕಂದ್ರೆ ಎಷ್ಟೋ ಅಂಗಡಿಗಳಿದೆ. ನಿಮ್ಮ ಬಿಜಾಪುರ್ ಚೈನ್ ಇಂದ ಹೇಳ್ಬೇಕಂದ್ರೆ ನನ್ನ ಹತ್ರ ಬಹಳ ಕಸ್ಟಮರ್ ಬಂದ್ರು. ನಿಮ್ ಫ್ರೆಂಡ್ ಸರ್ಕಲ್ ಒಂದು 20 ಮೇಲೆ ಪೀಸಸ್ ನಾವು ಸೇಲ್ ಮಾಡಿದ್ವಿ. ಇವತ್ತು ನೀವು ಬಂದಾಗ ಅವರು ನಿಮ್ ಫ್ರೆಂಡೇ ಇದ್ರು. ಸೊ ನೀವು ಯಾಕೆ ನಮ್ಮ ಅಂಗಡಿಗೆ ರಿಕಮೆಂಡ್ ಮಾಡ್ತೀವಿ ಸರ್? ನಾವು ಏನು ಅನ್ಕೊಂಡ್ ಬಂದಿರ್ತೀವಿ, ಅದು ಪ್ರತಿಯೊಂದು ಐಟಮ್ನು ಇಲ್ಲಿ ಸಿಗುತ್ತೆ. ಒಂದೇದು. ಎರಡನೇದು ಸಿಗ್ಲಿಲ್ಲ ಅಂದ್ರೂ ½ hour ಅಲ್ಲಿ ನಮ್ಗೆ ಡೆಲಿವರಿ ಸಿಗುತ್ತೆ. ಮತ್ ಪಿ ಸಿ ಬಿಲ್ಡ್ನು ಉತ್ತಮವಾಗಿ ಮಾಡ್ತಾರೆ ಇಲ್ಲಿ.
ಮತ್ ಒಳ್ಳೆ ನಂಗ್ ಅವಾಗ ಬರ್ಬೇಕಂತ ಅನಿಸ್ತಾ ಇದೆ ಇಲ್ಲಿ. ಯಾಕಂದ್ರೆ ನಮ್ಗ್ ಏನ್ ಅನ್ಸುತ್ತೀವೋ ಅದೆಲ್ಲಾ ನೀವು ಕೇಳ್ತೀರಾ, ಚೆನ್ನಾಗಿ ಕೇಳಿ ನಮ್ಗ್ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಡಿಸ್ಕೌಂಟ್ ಆದ್ರೂ ಮಾಡಿಕೊಡ್ತೀರಾ. ಬಟ್ ನಮ್ಗ ಒಳ್ಳೇದ್ ಅನ್ಸಿದೆ ಇಲ್ಲಿ ಬರೋದು. ಈ ಸತಿ ನಿಮ್ಗಿಂತ ನನ್ಗೆ ತುಂಬಾ ಬೇಜಾರಾಗಿದೆ. ಇಲ್ಲ ಸರ್, ನಿಮ್ಗೂ ನಿಮ್ ಫ್ರೆಂಡ್ಸ್ ಎಲ್ಲರಿಗೂ 20,000 RAM ಕೊಡ್ತಾ ಇರೋದು ಈಗ 80,000 ಮೇಲಾಗಿದೆ. ಸೊ ಆದ್ರೂ ನಿಮ್ಗೆ ಎಲ್ಲ ಟೋಟಲ್ ಖುಷಿ ಆಗಿದೆ. ಸರ್ ತಮ್ಗೆ ಹೆಂಗ್ ಅನ್ಸಿದೆ? ತುಂಬಾ ಖುಷಿ ಇದೆ ಸರ್, ತುಂಬಾ ಖುಷಿ ಆಗಿದೆ. ನಾನು ಪ್ರೀವಿಯಸ್ ಬಂದಿದ್ದೆ, ನಾವು 3 ಜನ ಬಂದಿದ್ವಿ. ಅವಾಗೂ ಚೆನ್ನಾಗಿ ನೋಡ್ಕೊಂಡು ಟ್ರೀಟು ಚೆನ್ನಾಗಿದೆ ಇಲ್ಲೆಲ್ಲ. ಖುಷಿ ಇದೆ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಅಂಡ್ ತಮ್ದು ಇದೇ ಕೆಲಸನಾ ಸರ್? ಇಲ್ಲ ಸರ್, ನಮ್ಮ ಬಿಸ್ನೆಸ್ ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಗೂ ಏನಾದ್ರು ಬೇಕಾದ್ರೆ ಬನ್ನಿ ಸರ್. ಓಕೆ ಸರ್, ಬೇರೆ ಆಲ್ ಹ್ಯಾಪಿ ಸರ್? ಹ್ಯಾಪಿ. ಈಗ ನಿಮ್ PC ಬಗ್ಗೆ ನಾನು ಹೇಳ್ತೀನಿ ಸ್ನೇಹಿತರೆ. ನೋಡಿ, ಇದೆಲ್ಲ ನಮ್ದು ಮಾರ್ಕೆಟಿಂಗ್ ಗೋಸ್ಕರ, ಓಕೆನಾ? ಈಗ ಬಂದ್ಬಿಟ್ಟು ನಿಮ್ಮ ಮೇನ್ ಕೆಲಸ ಬೇಕಾಗಿರೋದು ನೋಡಿ. ಫಸ್ಟ್ ಈ PCದು ಬ್ಯೂಟಿ ನೋಡಿ, ಎಷ್ಟು ಸಿಂಪಲ್, ಸೂಪರ್ ವೈಟ್ ಅಂಡ್ ಪ್ರೀಮಿಯಂ ಅಲ್ಲಿ, ವೈಟ್ ಅಂಡ್ ಬ್ಲಾಕ್ ಮಿಕ್ಸ್ ಅಲ್ಲಿ ಈ PC ಬಿಲ್ಡ್ ಆಗಿದೆ. ಫಸ್ಟ್ ಈ PC ದಲ್ಲಿ ಯೂಸ್ ಮಾಡಿರೋದು ನಾನು ಫಾಸ್ಟೆಸ್ಟ್ ಗೇಮಿಂಗ್ ಪ್ರಾಸೆಸರ್ ಅಂತ ಹೇಳ್ಬೋದು, ಬಟ್ ಇದು ವರ್ಕ್ ಸ್ಟೇಷನ್ ಪ್ರಾಸೆಸರ್ ತರನು ವರ್ಕ್ ಆಗುತ್ತೆ. ಈ ಎಡಿಟಿಂಗ್ ರೆಂಡರ್ ಎಲ್ಲ ಮಾಡುವಾಗ ಹೈ ಕ್ಯಾಶ್ ಮೆಮೊರಿ ಇರೋವಾಗ ನಿಮ್ ಫೈಲ್ಸ್ ತುಂಬಾ ಚೆನ್ನಾಗಿ ರನ್ ಆಗುತ್ತೆ. ಸೊ ಇವರಲ್ಲಿ 144 MB ಕ್ಯಾಶ್ ಮೆಮೊರಿ ಇದೆ. ಇವನ್ ನೀವು Ryzen 7 ಕಿಂತ Ryzen 9 ಕಿಂತ ಇಂಟೆಲ್ i7 i9 ತಗೊಳ್ಬಹುದು. ಬಟ್ i9 ಕಿಂತ ಇವ್ರಿಗೆ ಈ ಪ್ರಾಸೆಸರ್ ಯಾಕೆ ಇಷ್ಟ ಆಗಿದೆ ಅಂದ್ರೆ ಇದರಲ್ಲಿ ಬರೋ 3DV ಕ್ಯಾಶ್ ಮೆಮೊರಿ. ಇವ್ರ ಹತ್ರ ಹೇಳುತ್ತಾನೆ ಆಲ್ರೆಡಿ 7-8 PCs ಇದೆ, 4-5 ಅದ್ರಲ್ಲಿ ನನ್ನ ಹತ್ರ ತಗೊಂಡಿದೆ. ಒಂದು PC ಇವ್ರು ನೋಡಿದ್ರೆ ಇವ್ರಿಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಂಡ್ ಪ್ಲಸ್ ಇದರಲ್ಲಿ ಯೂಸ್ ಮಾಡಿರೋದು ಸೇಮ್ ಲಾಸ್ಟ್ ಟೈಮ್ ಇದೇ ಕಾನ್ಫಿಗರೇಷನ್, ಬಟ್ ಕೆಲವು ಐಟಮ್ ಮಾತ್ರ ಅಪ್ಗ್ರೇಡ್ ಆಗಿದೆ. X870E Aorus Elite Wi-Fi 7 i ಸೀರೀಸ್ ಮದರ್ ಬೋರ್ಡ್. ಇವ್ರಿಗೂ ನಾನು ಇನ್ನೊಂದು ಮಾತು ಕೇಳಿದ್ದೀನಿ, ಇದರಲ್ಲಿ 2.5G ಲ್ಯಾನ್ ಇದೆ. ಇವ್ರು ನನ್ಗೆ ಹೇಳ್ತಾರೆ ಸರ್ 10G ಲ್ಯಾನ್ ಕಾರ್ಡ್ ಎಕ್ಸ್ಟ್ರಾ ಕೊಡಿ ಅಂತ. ಯಾಕಂದ್ರೆ ಇವ್ರ ಹತ್ರ ಇರೋದು 7-8 PCs ಅಲ್ಲಿ ಮಧ್ಯದಲ್ಲಿ ಡಾಟಾ ಶೇರಿಂಗ್ ಎಲ್ಲ ಮಾಡೋದಕ್ಕೂ ಅಷ್ಟು ಲ್ಯಾನ್ ಕಾರ್ಡು ಬೇಕಾಗುತ್ತೆ. ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಇವ್ರು ಇಷ್ಟೆಲ್ಲ ಒಂದು ಕಾನ್ಫಿಡೆಂಟ್ ಆಗಿ ಕೆಲಸ ಮಾಡ್ತಾರೆ ಅಂದ್ರೆ ನಿಮ್ಮ ವರ್ಕ್ ಏನಿರುತ್ತೋ ಅದನ್ನು ಔಟ್ಪುಟ್ನು ಅಷ್ಟು ಚೆನ್ನಾಗಿ ಕೊಡ್ತಾನೆ. ಸೊ ನೀವು ಏನಾದರೂ ನಿಮ್ಮ ಸರ್ವಿಸ್ ರಿಲೇಟೆಡ್ ಇದ್ರೂ ಸರ್ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಡಿಜಿಟಲ್ ಪ್ರೆಸ್ ಪ್ರಿಂಟಿಂಗ್ ನಿಮ್ಗೆ ಒಳ್ಳೆ ಡೀಲ್ ಪ್ರೈಸ್ ಅಲ್ಲಿ ಮಾರ್ಕೆಟ್ಗಿಂತ ಕಮ್ಮಿ ಬೆಲೆ ಕೊಡ್ತಾನೆ. ತುಂಬಾ ಕಮ್ಮಿ ಕೊಡಲ್ಲ, ಕಮ್ಮಿ ಬೆಲೆಗೂ ಒಳ್ಳೆ ಕ್ವಾಲಿಟಿ ಕೆಲಸ ಅವ್ರು ಮಾಡ್ಕೊಡ್ತಾನೆ. 5070 Ti ಎಸೂಸ್ ಅಲ್ಲಿ ಪ್ರೈಮ್ ಸಿರೀಸ್ದು ಇವ್ರದ್ದು ಫೇವ್ರೇಟ್ ಕಾರ್ಡು, ಎವ್ರಿ ಟೈಮ್ ಇದೇ ಕಾರ್ಡ್ ತಗೊಳ್ಳೋದು. ಕೂಲರ್ ಅಲ್ಲಿ ವಾರ್ ಫ್ರೇಮ್ SC ARGB ವೈಟ್ ಕಲರ್ದು ಕೂಲರು. ಈಗ ರ್ಯಾಮು 32x2 6000 ಮೆಗಾಟ್ಸ್ 6000 ಮೆಗಾಟ್ಸ್ CL30 ಅಲ್ಲಿ ಡಾಮಿನೇಟರ್ ಸಿರೀಸ್ ಇವ್ರು ರ್ಯಾಮ್ ತಗೊಂಡಿರೋ ತುಂಬಾ ಪ್ರೀಮಿಯಂ ರ್ಯಾಮ್ ಇದೆ. ಕೇಸ್ ನೀವು ನೋಡಿರ್ಬೋದು ಲಿಯಾನ್ಲಿದು. ಈ ಕೇಸ್ ಫ್ರಂಟ್ ಇಂದ 2 ಫ್ಯಾನು, ಬಾಟಮ್ ಇಂದ 2 ಫ್ಯಾನು, ಬ್ಯಾಕ್ ಇಂದ 1 ಎಕ್ಸಾಸ್ಟ್, ಕಾಂಪ್ಯಾಕ್ಟ್ ಆಗಿ ಸ್ಟೈಲಿಶ್ ಆಗಿರೋದು ಇದಿದೆ. ಪವರ್ ಸಪ್ಲೈ ಬಂದ್ಬಿಟ್ಟು 850 ವಾಟ್ಸು ಇದಿದೆ. ಇನ್ನೊಂದೇನಿದೆ ಅಂದ್ರೆ SSD ಇವರು ಈ ಸತಿ ನನ್ನ ಮಾತು ವ್ಯಾಲ್ಯೂ ಕೊಟ್ಬಿಟ್ಟು ಸ್ಯಾಮ್ಸಂಗು 990 ಪ್ಲಸ್ ಇಂದ ಈ P510 ತಗೊಂಡಿದ್ದಾರೆ. ಅದು ಬಂದ್ಬಿಟ್ಟು ನಿಮ್ಗೂ ಎಷ್ಟು 7100 7400 Mbps ಏನೋ ಸ್ಪೀಡ್ ಬರುತ್ತೆ. ಬಟ್ ಇದು 11,000 Mbps ಸ್ಪೀಡ್ ಇದೆ. ಪ್ರೈಸ್ ಇದ್ರದ್ದು ಮೊದಲು ಜಾಸ್ತಿ ಇತ್ತು, ಈಗ ಈ ರ್ಯಾಮ್ SSD ಜಾಸ್ತಿ ಆಗಿದ್ದಕ್ಕೆ ಇದೇ ಪ್ರೈಸ್ ನಿಮ್ಗೆ ಒಳ್ಳೆ ಡೀಲಲ್ಲಿ ಇವ್ರು ಮಾಡಿಕೊಟ್ಟಿದ್ದೀನಿ. ಆ್ಯಂಡ್ ಎಲ್ಲ ಕಂಪೋನೆಂಟ್ಸ್ ಇದೇ ಇದೆ. ಇದಕ್ಕಿಂತ ನಾನು ಏನು ಜಾಸ್ತಿ ಹೇಳೋಕ್ಕಾಗಲ್ಲ. 3.5 ಲಕ್ಷದ ಈ PC ತಗೊಂಡು ಇವ್ರು ಶೋಕಿಗೋಸ್ಕರ ಆಟ ಆಡೋದಕ್ಕೋಸ್ಕರ ತಗೊಂಡಿಲ್ಲ, ಬಟ್ ನೀವು ಆಟ ಆಡಬೇಕಾದ್ರೂ ಮಾಡ್ಬೋದು. ಇದರಿಂದ ಇವ್ರ ವರ್ಕ್ ಲೋಡನ್ನು ತುಂಬಾ ಸಿಂಪಲ್ ಆಗಿ ಕ್ಲೀನ್ ಆ್ಯಂಡ್ ನೀಟಾಗಿ ಮಾಡೋದಕ್ಕೋಸ್ಕರ ತಗೊಂಡ್ರು. ಆ್ಯಂಡ್ ತುಂಬಾ ಥ್ಯಾಂಕ್ಸ್ ಸ್ನೇಹಿತರೆ. ಇನ್ನೊಂದು ನಾನು ಒಂದು ಮಾತು ಹೇಳ್ತೀನಿ, ನೀವು ಏನಾದರೂ ಬಿಜಾಪುರ ಅಕ್ಕಪಕ್ಕದಲ್ಲಿಂದ ಇದ್ರೆ ನೀವು ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡಿ, ನಮ್ಮ ರೆಫರೆನ್ಸ್ ಸರ್ ಇಂದ ತಗೊಳ್ಳಿ. ಸರ್ ಅವ್ರ ಫ್ರೆಂಡ್ಸ್ನು ನಮ್ಮ ಹತ್ರ ತುಂಬಾ PCs ತಗೊಂಡಿದ್ದಾರೆ. ನಾನು 99% ನಿಮಗೂ ಖುಷಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. 1% ದೇವರಿಂದನೇ ಖುಷಿ ಆಗಲ್ಲ, ನನ್ನಿಂದ ಏನಾಗ್ತಾನೋ. ನಮ್ಮ ಸರ್ಗೂ ನಾನು ಹ್ಯಾಪಿ ಮಾಡಿದ್ದೀನಿ, ನಿಮಗೂ ಇದೇ ಥರ ಮಾಡ್ಕೊಡ್ತೀವಿ. ಇನ್ನೊಂದೇನಿದೆ ಅಂದರೆ ಸ್ವಲ್ಪ ವೀಕ್ ಡೇಸಲ್ಲಿ ತುಂಬ ರಶ್ ಇರುತ್ತೆ, ಯಾಕಂದರೆ ಇದೆಲ್ಲ ನಿಮ್ಮ ಪ್ರೀತಿ ಕಾರಣ. ಇದೇ ಥರ ನೀವು ಇನ್ನೂ ಪ್ರೀತಿ ತೋರಿಸಿ. ಕೆಲಸದಿಂದ ನಾವು ಯಾವಾಗೂ ಟೈರ್ಡ್ ಆಗಲ್ಲ, ಕೆಲಸ ಇಲ್ಲ ಅಂದರೆ ನಾವು ಟೈರ್ಡ್ ಆಗ್ತೀವಿ. ಸೊ ಇದೇ ಥರ ನಮ್ಗೆ ಇನ್ನೂ ಜಾಸ್ತಿ ಕೆಲಸ ಕೊಡಿ, ನಾವು ಬೆಸ್ಟ್ ನಿಮ್ಗೆ ವರ್ಕ್ PCs, ಆಫೀಸ್ PCs, ಮನೆ PCs ಯಾವ ಥರ ಬೇಕಾದರೂ ಮಾಡ್ಕೊಡ್ತೀವಿ. ನಿಮ್ಗೆ ಯಾರಾದರೂ ಫ್ರೆಂಡ್ಗೆ ಇಂಥದ್ದು PC ಬೇಕಾದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಅಕ್ಕಪಕ್ಕದಲ್ಲಿ ಇದ್ದರೆ ಬಿಜಾಪುರಲ್ಲಿ ಸರ್ ಆಫೀಸ್ ಹತ್ರ ಒಂದ್ಸತಿ ವಿಸಿಟ್ ಮಾಡಿ.